ಉಡುಪಿಯ ಹೆಮ್ಮೆಯ ಒಂದು ಸಂಸ್ಥೆ ಯಕ್ಷಗಾನ ಕಲಾರಂಗ. ಇದರ ಎಲ್ಲ ಸಹೃದಯ ಪದಾಧಿಕಾರಿಗಳೇ ಹಾಗೂ ಈ ಸಂಸ್ಥೆಯೊಟ್ಟಿಗೆ ವಿಶೇಷ ಒಡನಾಟವನ್ನು ಇಟ್ಟಿರ್ತಕ್ಕಂತಹ ಎಲ್ಲ ಹೃದಯ ಶ್ರೀಮಂತಿಕೆಯ ವ್ಯಕ್ತಿಗಳೇ. ಮುರಳಿಯವರು ತುಂಬ ಹೇಳಿದರು. ಕೆಲವು ಉತ್ಪ್ರೇಕ್ಷೆ ಅಂತ ಹೇಳಿ ನೀವುಗಳು ಅದನ್ನೆಲ್ಲ ಹಂಸ ಕ್ಷೀರ ನ್ಯಾಯದಂತೆ ತಗೊಳ್ಬೇಕು ಅಂತ ಹೇಳಿ ಮತ್ತೊಮ್ಮೆ ಮನವಿಯನ್ನು ಮಾಡುತ್ತಾ, ಅವರ ಒಂದು ವಿಶೇಷವಾದಂತಹ ಅಭಿಮಾನಕ್ಕೆ ನಾನು ಹಾಗೂ ನಮ್ಮ ಕರ್ನಾಟಕ ಬ್ಯಾಂಕು ಎಷ್ಟರ ಮಟ್ಟಿಗೆ ನಾವು ಅದಕ್ಕೆ ಭಾಜನರು ಅಂತ ಗೊತ್ತಿಲ್ಲ, ಆದರೆ ಅವರ ನುಡಿಯ ವಾಸ್ತವಿಕತೆಗಳಿಗೆ ಮುಂದಾದರೂ ಸಹ ಆ ವಾಕ್ಯಗಳನ್ನು, ಆ ಒಂದು ಅವರ ಹೃದಯಾಂತರಾಳದ ಅಭಿಮಾನವನ್ನು ಉಳಿಸಿ ಬೆಳೆಸಿಕೊಳ್ಳುವ ನಿಟ್ಟಿನಲ್ಲಿ ನನ್ನ ಹಾಗೂ ನಮ್ಮ ಸಂಸ್ಥೆಯ ಪ್ರಯತ್ನ ಮುಂದುವರಿಯುತ್ತದೆ ಅನ್ನತಕ್ಕಂಥ ವಿಷಯವನ್ನು ಅವರ ಗಮನಕ್ಕೆ ತರುತ್ತಾ, ಎರಡು ಒಳ್ಳೆಯ ಮನೆಗಳನ್ನು ಸುಸಂಸ್ಕೃತ ಮನದ ವ್ಯಕ್ತಿಗಳೆಲ್ಲ ನೀವು ಸೇರಿಸಿ ಇವತ್ತು ಕಟ್ಟಿಕೊಟ್ಟಿದ್ದೀರಿ. ಯಕ್ಷಗಾನ ಕಲಾರಂಗ ಎಲ್ಲ ಕ್ಷೇತ್ರದಲ್ಲೂ ಸಹ ಕೈಯಾಡಿಸಿದೆ ಅಂದರೆ ಅತಿಶಯೋಕ್ತಿ ಆಗಲಾರದು. ಅದು ಯಕ್ಷಗಾನ ಕಲೆಗೆ ಪ್ರೋತ್ಸಾಹ, ಯಕ್ಷಗಾನ ಕಲಾವಿದರಿಗೆ ಪ್ರೋತ್ಸಾಹ ಹಾಗೂ ವಿದ್ಯಾರ್ಥಿಗಳಿಗೆ ಪೋಷಕವಾಗಿ ನಿಲ್ತಕ್ಕಂಥ ಕೆಲಸ, ಜೊತೆಗೆ ಈ ರೀತಿ ಒಳ್ಳೆಯ ಮನೆಗಳನ್ನು ಕಟ್ಟಿಸಿಕೊಡುವಂಥದ್ದು ಅರ್ಹ ಫಲಾನುಭವಿಗಳಿಗೆ. ಹೀಗೆ ಕಾರ್ಯವಿಸ್ತಾರ ಬಹಳ ಚೆನ್ನಾಗಿ ನಡೀತಾ ಇದೆ. ಈ ಸಂಸ್ಥೆಯನ್ನ ಬಹಳ ಹತ್ತಿರದಿಂದ ನೋಡತಕ್ಕಂಥ ಒಂದು ಅವಕಾಶ ನನಗೆ ಬಂದಿತ್ತು. ಆ ಸಿಕ್ಕ ಅವಕಾಶವನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಂಡು ಎಷ್ಟು ಒಳ್ಳೆಯತನದಿಂದ ಸಮಾಜದ ಅಭಿವೃದ್ಧಿಗೆ ತನ್ನನ್ನು ತಾನು ಈ ಸಂಸ್ಥೆ ಹಾಗೂ ಇಲ್ಲಿಯ ಪದಾಧಿಕಾರಿಗಳು ಹಾಗೂ ಸದಸ್ಯರೆಲ್ಲರೂ ಸಹ ತೊಡಗಿಸಿಕೊಂಡಿದ್ದಾರೆ ಅನ್ನತಕ್ಕಂಥ ವಿಷಯ ಮನವರಿಕೆ ಆದ ಮೇಲೆ ಯಾರೇ ಒಬ್ಬ ಜವಾಬ್ದಾರಿಯ ವ್ಯಕ್ತಿಯಾಗಲಿ, ಜವಾಬ್ದಾರಿಯ ಸಂಸ್ಥೆಯಾಗಲಿ ಇಂತಹ ಸಂಸ್ಥೆಗಳನ್ನು ಹಾಗೂ ಅಲ್ಲಿಯ ವ್ಯಕ್ತಿಗಳನ್ನು ಪ್ರೋತ್ಸಾಹಿಸುವುದು ತನ್ನ ಕರ್ತವ್ಯ ಅಂತ ತಿಳ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳಲ್ಲಿ ನಾನು ಒಬ್ಬ. ಹಾಗಾಗಿ ನೀವು ಮಾಡತಕ್ಕಂಥ ಒಳ್ಳೆಯ ಕೆಲಸಗಳಲ್ಲಿ ಆಗಾಗ ನಮ್ಮ ಇತಿಮಿತಿನಲ್ಲಿ ಏನೇನು ನಾವು ಸಹಕಾರವನ್ನು ಹಾಗೂ ಸಹಯೋಗವನ್ನು ನೀಡಬಹುದು ಅದನ್ನು ಮಾಡತಕ್ಕಂಥ ಒಂದು ಸಣ್ಣ ಕೆಲಸವನ್ನು ನಾವು ಮಾಡಿದ್ದೇವೆ. ಕರ್ನಾಟಕ ಬ್ಯಾಂಕು ಎಲ್ಲರೂ ಸಹ ನೀವು ತಿಳ್ಕೊಂಡಿದ್ದೀರಿ, ಇದು ಕೇವಲ ಒಂದು ಬ್ಯಾಂಕ್ ಅಲ್ಲ, ಆದರೆ ಒಂದು ರೀತಿಯಲ್ಲಿ ಸಾಮಾಜಿಕ ಆರ್ಥಿಕ ಚಳುವಳಿ ಅಂತ ಹೇಳಿ. ಎಷ್ಟೋ ಬ್ಯಾಂಕ್ಗಳಿದ್ದಾವೆ ಭಾರತದಲ್ಲಿ, ಆದರೆ ಕರ್ನಾಟಕ ಬ್ಯಾಂಕಿನ ಹಾಗೆ ತನ್ನ ವೈಶಿಷ್ಟ್ಯತೆಯನ್ನು ಉಳಿಸಿಕೊಂಡಂತಹ ಬ್ಯಾಂಕ್ಗಳು ಕೆಲವು. 98 ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂಥ ಬ್ಯಾಂಕ್ ಇನ್ನು 2 ವರ್ಷಗಳಲ್ಲಿ ಶತಮಾನೋತ್ಸವವನ್ನು ಪೂರೈಸಿ ತನ್ನ ಬಾಳಿನ ದ್ವಿತೀಯ ಶತಮಾನಕ್ಕೆ ಕಾಲಿಡ್ತಕ್ಕಂಥ ಬ್ಯಾಂಕು ಇವತ್ತು ಕೇವಲ ಒಂದು ಭದ್ರವಾದ ಆರ್ಥಿಕ ಸಂಸ್ಥೆಯಾಗಷ್ಟೇ ಉಳಿಯದೆ ತಾನು ಹುಟ್ಟಿ ಬೆಳೆದಂತಹ ಹಾಗೂ ತನ್ನ ಕಾರ್ಯಕ್ಷೇತ್ರವನ್ನು ಭಾರತದಾದ್ಯಂತ ವಿಸ್ತರಿಸಿಕೊಂಡು ಅಲ್ಲಿಯ ಅಭಿವೃದ್ಧಿಗೂ ಸಹ, ಸಾಮಾಜಿಕ ಅಭಿವೃದ್ಧಿಗೂ ಸಹ ತನ್ನನ್ನು ತಾನು ತೊಡಗಿಸಿಕೊಂಡಂಥ ಒಂದು ಅತ್ಯಂತ ವೈಶಿಷ್ಟ್ಯಪೂರ್ಣ ಆರ್ಥಿಕ ಸಂಸ್ಥೆ ನಮ್ಮ ಕರ್ನಾಟಕ ಬ್ಯಾಂಕ್. ಇವತ್ತು 2 ಮನೆಗಳನ್ನು ನಾವು ಈ ನಮ್ಮ ಯಕ್ಷಗಾನ ಕಲಾರಂಗದ ವತಿಯಿಂದ ಕರ್ನಾಟಕ ಬ್ಯಾಂಕ್ ಪ್ರಾಯೋಜಕತ್ವದಲ್ಲಿ ಶ್ರೀಯುತ ಗಂಗಾಧರ್ ಅವರೇ ಮುಂದೆ ನಿಂತು ಕಟ್ಟಿಸಿಕೊಟ್ಟಿದ್ದಾರೆ. ಈ 2 ಮನೆಗಳನ್ನು ನೋಡಿದಾಗ ಆ ಮನೆಯ ಫಲಾನುಭವಿಗಳು ನಿಜವಾಗಿಯೂ ಇಷ್ಟು ಅರ್ಹ ಫಲಾನುಭವಿಗಳು ಬೇರೆ ಎಲ್ಲಿಯೂ ಇರಲಿಕ್ಕೆ ಸಾಧ್ಯ ಇಲ್ಲ ಅನ್ನತಕ್ಕಂಥ ಒಂದು ವಾಸ್ತವ ನನ್ನ ಗಮನಕ್ಕೆ ಬಂತು. ನಿಟ್ಟೂರಿನಲ್ಲಿ ಒಂದು ಮನೆ, ಇವತ್ತು ಇಲ್ಲಿ ಬಡಾನಿಡಿಯೂರು ಇಲ್ಲಿ ಒಂದು ಮನೆ. ಬಡಾನಿಡಿಯೂರು ಈ ಮನೆಯ ಇದನ್ನ ಇವತ್ತಿನ ಈ ಸಂದರ್ಭದಲ್ಲಿ ಮೊದಲು ಮಾತಾಡಿದಂತಹ ಶ್ರೀಯುತ ಪ್ರವೀಣ್ ಗಾಣಿಗರ್ ಅವರು ಹಾಗೂ
ಅವರ ಇಬ್ಬರು ವಿದ್ಯಾರ್ಥಿನಿ ಫಲಾನುಭವಿಗಳು, ಪ್ರಿಯಲಕ್ಷ್ಮಿ ಹಾಗೂ ಪಲ್ಲವಿ, ಹಾಗೂ ಅವರ ತಾಯಂದಿರಾದಂತಹ ಯಶೋಧ ಅಂತೇಳಿ 4 ಜನ ಅರ್ಹ ಫಲಾನುಭವಿಗಳನ್ನು ಗುರುತಿಸಿ ಈ ಒಂದು ಮನೆಯನ್ನ ಅವರಿಗೆ ಇವತ್ತು ಕರ್ನಾಟಕ ಬ್ಯಾಂಕ್ ಕಟ್ಟಿಸ್ಕೊಟ್ಟಿದೆ. ನಾನು ಹೇಳೋದಿಲ್ಲ, ನೀವೆಲ್ಲ ನಮಗೊಂದು ಅವಕಾಶ ಕೊಟ್ಟಿರೋದ್ರಿಂದ ನಾವು ಸಾಂಕೇತಿಕವಾಗಿ ಆ ಕೆಲಸವನ್ನು ಮಾಡಿದ್ದೇವೆ. ಅದರ ಜೊತೆಗೆ ಅವರು ಒಂದು ಕರ್ನಾಟಕ ಬ್ಯಾಂಕ್ ಹೆಸರಿನ ಒಂದು ಫಲಕವನ್ನು ಸಹ ಅಲ್ಲಿ ಅಳವಡಿಸಿದ್ದಾರೆ. ನೀವೆಲ್ಲ ನೋಡಿದ್ದೀರಿ ಕರ್ನಾಟಕ ಬ್ಯಾಂಕಿನ ಲಾಂಛನವನ್ನು. ಇಲ್ಲಿ ಏನ್ ನೋಡ್ತಾ ಇದ್ದೀರೋ ಇದು ಸಾಧಾರಣ ಬ್ಯಾಂಕಿನ ಸಾಧಾರಣ ಲಾಂಛನ ಅಲ್ಲ, ಅಸಾಧಾರಣ ಲಾಂಛನ ಅಂತ ನಾನು ಹೇಳ್ತೇನೆ. ಯಾಕೆ ಅಂದ್ರೆ ಇದನ್ನ ರಚಿಸಿದವರು ನಮ್ಮವರೇ ಆದಂತಹ ಕಡಲ ತೀರದ ಭಾರ್ಗವ ಡಾಕ್ಟರ್ ಕೋಟಾ ಶಿವರಾಮ ಕಾರಂತರು. ಅಂತಹ ಮೇರು ವ್ಯಕ್ತಿ ರಚಿಸಿದಂತಹ ಲಾಂಛನ. ಇದನ್ನ ಬ್ಯಾಂಕಿಗೆ ಕೊಟ್ಟಿದ್ದು ಯಾರು ಇದನ್ನ ಪ್ರದಾನ ಮಾಡಿದರು ಅಂದ್ರೆ 1977ನೇ ಇಸವಿಯಲ್ಲಿ ಶೃಂಗೇರಿಯ ಜಗದ್ಗುರುಗಳಾದಂತಹ ಶ್ರೀಮದ್ ಅಭಿನವ ವಿದ್ಯಾತೀರ್ಥ ಮಹಾಸ್ವಾಮಿಗಳು. ಯಾರಿಗೆ ಕೊಟ್ಟಿದ್ದು ಅಂದ್ರೆ ಕರ್ನಾಟಕ ಬ್ಯಾಂಕಿನ ಅಧ್ವೈರ್ಯು ಅಂತ ಗುರುತಿಸಿಕೊಂಡಂತಹ ಶ್ರೀಯುತ KSN ಅಡಿಗ. ಅಲ್ಲಿಗೆ ನೋಡಿ ಎಂಥ ಒಂದು ಸಮ್ಮೇಳನ ಆಗಿದೆ ಅಂತೇಳಿ. ಈ ಒಂದು ಲಾಂಛನ ಭದ್ರತೆ ಹಾಗೂ ಅಭಿವೃದ್ಧಿ ಇವು ಎರಡನ್ನೂ ಸಹ ಇದು ಸದಾ ಕಾಲ ಪೋಷಿಸಿಕೊಂಡು ಬರ್ತದೆ. ಮನೆ ಕಟ್ಟುವಾಗ ಭದ್ರತೆ ಬೇಕು, ಎಷ್ಟು ಭದ್ರವಾಗಿ ಮನೆ ಕಟ್ಟಿದ್ದಾರೆ ಅಂತ ಹೇಳಿ ಗೊತ್ತಾಗ್ತದೆ. ಅಭಿವೃದ್ಧಿ ಈ ಮನೆಯಲ್ಲಿ ತುಂಬಿ ತುಳುಕಬೇಕು, ಸದಾ ಕಾಲ ಶಾಂತಿ, ಸುಖ, ನೆಮ್ಮದಿ, ಇಂತಹ ಒಂದು ಪರಿಸರ ಯಾವ ಮನೆಯಲ್ಲಿ ಇರ್ತದೋ ಅಲ್ಲಿ ಸದಾಕಾಲ ಅಭಿವೃದ್ಧಿ ಇದ್ದೇ ಇರ್ತದೆ. ಹಾಗಾಗಿ ಈ ಲಾಂಛನ ನಿಮ್ಮ ಮನೆಯಲ್ಲಿ ಎಲ್ಲಿವರೆಗೆ ಇರ್ತದೋ ಅಲ್ಲಿವರೆಗೆ ನಿಮಗೆ ಭದ್ರತೆಯೂ ಇರ್ತದೆ, ಸುಖ, ಶಾಂತಿ, ನೆಮ್ಮದಿ ಹಾಗೂ ಅಭಿವೃದ್ಧಿಗಳು ಸಹ ಬರ್ತದೆ ಅನ್ನತಕ್ಕಂಥ ವಿಚಾರವನ್ನ ನಿಮ್ಮೆಲ್ಲರ ಗಮನಕ್ಕೆ ತರುತ್ತಾ ಆ ಮನೆ ಇವತ್ತೇನು ನಿಟ್ಟೂರಿನಲ್ಲಿ ಸ್ವಾತಿ ಹಾಗೂ ಇಲ್ಲಿ ಪ್ರಿಯಲಕ್ಷ್ಮಿ ಹಾಗೂ ಪಲ್ಲವಿ, ಇವರು 3 ಜನ PUCಯಲ್ಲಿ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿನಿಯರು. ಅವರ ಮುಂದಿನ ಬಾಳು ಅತ್ಯಂತ ಯಶಸ್ವಿಯಾಗಲಿ, ವಿದ್ಯೆಯಲ್ಲಿ ಅವರು ಮುಂದೆ ಬರಲಿ, ಅವರ ಪೋಷಕರ ಒಂದು ಆಸೆ ಏನಿದೆಯೋ ಅದನ್ನೆಲ್ಲ ಪೂರೈಸುವಂತಹ ವಿದ್ಯಾಶಕ್ತಿ ಆ ಶಾರದೆ ಅವರಿಗೆ ಅನುಗ್ರಹಿಸಲಿ ಅಂತ ನಿಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಕೇಳಿಕೊಳ್ಳುತ್ತಾ, ಮೊದಲೇ ಹೇಳಿದ ಹಾಗೆ ನೀವೆಲ್ಲರೂ ಸಹ ಆರ್ಥಿಕವಾಗಿ ಶ್ರೀಮಂತರು ಅಲ್ಲದೇ ಇದ್ರೂ ಸಹ ಹೃದಯವಂತಿಕೆಯಲ್ಲಿ ನಿಮ್ಮ ಶ್ರೀಮಂತಿಕೆಯನ್ನು ಮೆರೆದಿದ್ದೀರಿ. ಯಾವಾಗ ಮುರಳಿ ಕಡೆಕಾರ್ ಅವರು ನಿಮ್ಮನ್ನೆಲ್ಲ ವೈಯಕ್ತಿಕವಾಗಿ ನನಗೆ ಪರಿಚಯ ಮಾಡಿಸಿದರೋ ಆ ವಿಷಯ ಜಗಜ್ಜಾಹೀರಾಗಿದೆ. ಇಂತಹ ವ್ಯಕ್ತಿಗಳ ಸಂತತಿ ಸಮಾಜದಲ್ಲಿ ಸಾವಿರವಾಗಬೇಕು. ಅಂತಹ ಆಶಯವನ್ನು ನಾವೆಲ್ಲ ಇಟ್ಟುಕೊಂಡಾಗ ನಾನು ಅನ್ನೋದು ಹಿಂದೆ ಬಂದು ನಾವು ಹಾಗೂ ಸಮಾಜ ಅನ್ನತಕ್ಕಂಥ ಒಂದು ವಿಷಯ ಮುಂದೆ ಬರ್ತದೆ. ಆಗ ಮಾತ್ರ ನಮ್ಮೆಲ್ಲರ ಬದುಕು ಸಾರ್ಥಕ ಆಗ್ತದೆ ಅನ್ನತಕ್ಕಂಥ ವಿಷಯವನ್ನ ನಿಮ್ಮ ಗಮನಕ್ಕೆ ತರುತ್ತಾ, ಇಂತಹ ಒಂದು ಒಳ್ಳೆಯ ಕಾರ್ಯದಲ್ಲಿ ನಮ್ಮನ್ನೂ ಸಹ ತೊಡಗಿಸಿಕೊಂಡಿದ್ದಕ್ಕೆ ಯಕ್ಷಗಾನ ಕಲಾರಂಗಕ್ಕೆ ಹಾಗೂ ಎಲ್ಲ ಕಲಾರಂಗದ ಅಭಿಮಾನಿಗಳಿಗೆ ವಿಶೇಷವಾದಂತಹ ಕೃತಜ್ಞತೆಯನ್ನು ಅರ್ಪಿಸುತ್ತಾ, ಮುಂದೆಯೂ ಸಹ ಇದರಲ್ಲಿ ಸ್ವಲ್ಪ ಖರ್ಚು ಜಾಸ್ತಿ ಆಗಿದೆ ಅಂತ ಹೇಳಿದರು. ಒಳ್ಳೆಯ ಕೆಲಸ ಆದಾಗ ಖರ್ಚು ಸ್ವಲ್ಪ ಜಾಸ್ತಿ ಆಗ್ತದೆ. ಅದರ ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ. ಆ ಹೆಚ್ಚಿನ ಆದ ಖರ್ಚನ್ನು ನಮ್ಮ ಖಾತೆಗೆ ಟ್ರಾನ್ಸ್ಫರ್ ಮಾಡಿ ಅದನ್ನು ನಾವು ಖಂಡಿತವಾಗಿ ಭರಿಸುವಂಥ ಶಕ್ತಿ ಭಗವಂತ ಕರ್ನಾಟಕ ಬ್ಯಾಂಕಿಗೆ ಸದಾಕಾಲ ಕೊಟ್ಟಿದ್ದಾನೆ. ಅದರಲ್ಲಿ ಯಾವುದೇ ರೀತಿಯ ಯೋಚನೆ ಬೇಡ. ಮುಂದೆ ನಡ್ತಕ್ಕಂಥ ಒಳ್ಳೊಳ್ಳೆ ಕೆಲಸಗಳಿಗೆ ಎಲ್ಲ ಸಹೃದಯ ಮನಸ್ಸಿನ ವ್ಯಕ್ತಿಗಳನ್ನು ಸೇರಿಸಿಕೊಳ್ಳಿ. ಆಗ ನಿಮ್ಮ ಕೆಲಸ ಖಂಡಿತವಾಗಿ ಹಗರಾಗುತ್ತೆ. ಆದರೆ ಎಲ್ಲರಿಗೂ ಸಹ ತಾನೂ ಸಹ ಈ ಒಂದು ಒಳ್ಳೆಯ ಕಾರ್ಯದಲ್ಲಿ ಭಾಗಿಯಾಗಿದ್ದೇನೆ ಅನ್ನತಕ್ಕಂಥ ಒಂದು ಅನುಭವ ಬರ್ತದೆ. ನಮ್ಮ ಜೀವನ ಸಾರ್ಥಕ ಆಗ್ತದೆ
ಅನ್ನತಕ್ಕಂಥ ವಿಚಾರವನ್ನು ಸದಾಕಾಲ ನಾವು ನೆನಪಿನಲ್ಲಿಟ್ಟುಕೊಳ್ಳೋಣ ಅನ್ನತಕ್ಕಂಥ ಒಂದು ವಿಶ್ವಾಸವನ್ನು ನಿಮ್ಮಲ್ಲಿ ಪುನಃ ವ್ಯಕ್ತಪಡಿಸುತ್ತಾ, ನೀವು ಕರ್ನಾಟಕ ಬ್ಯಾಂಕಿನ ಬಗ್ಗೆ ಇರ್ತಕ್ಕಂಥ ಅಭಿಮಾನ, ನನ್ನಲ್ಲಿ ತೋರಿಸಿದಂಥ ಒಂದು ಶ್ರದ್ಧೆ, ಇದೆಲ್ಲವಕ್ಕೂ ಸಹ ನಾವು ಸದಾ ಚಿರಋಣಿಗಳು. ಹಾಗೆ ನಮ್ಮ ಬ್ಯಾಂಕಿನ ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ಶ್ರೀಯುತ ರಾಜಗೋಪಾಲ್ ಹಾಗೂ ನಮ್ಮ ಸಿಬ್ಬಂದಿ ವರ್ಗದವರು ಸಹ ಇಲ್ಲಿದ್ದಾರೆ. ಇವರೆಲ್ಲರ ಪರವಾಗಿ ಮತ್ತೊಮ್ಮೆ ನಿಮಗೆ ವಿಶೇಷವಾದ ಕೃತಜ್ಞತೆಗಳು ಹಾಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಸಮಾಜದಲ್ಲಿ ನಡೀತಕ್ಕಂಥ ಎಲ್ಲ ಒಳ್ಳೆಯ ಕಾರ್ಯಗಳಿಗೆ ಒಳ್ಳೆಯ ಮನಸ್ಸಿನ ವ್ಯಕ್ತಿಗಳ ಜೊತೆಗೆ ನಮ್ಮ ಕರ್ನಾಟಕ ಬ್ಯಾಂಕು ಸದಾಕಾಲ ಇರುತ್ತೆ ಅನ್ನತಕ್ಕಂಥ ವಿಷಯವನ್ನು ವ್ಯಕ್ತಪಡಿಸುತ್ತಾ, ಮತ್ತೊಮ್ಮೆ ನಿಮಗೆಲ್ಲರಿಗೂ ಸಹ ನಮೋ ನಮಃ.